ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋಧಾವ. ಇತ್ತೀಚೆಗೆ ಒಂದು ಹೊಸ ಡೆವಲಪ್ಮೆಂಟ್ ಆಗ್ತಾ ಇದೆ. ಅದರಲ್ಲೂ ಜಾರಕಿಹೊಳಿ ಸಹೋದರರ ಅಭಿಮಾನಿ ಬೆಳಗಣ್ರಿ ಅಥವಾ ಸಾಹುಕಾರರ ಅಭಿಮಾನಿ ಬೆಳಗಣ್ರಿ ಅನ್ನುವಂಥ ಒಂದು ಸಂಘಟನೆ ಅಥವಾ ಒಕ್ಕೂಟ ಇತ್ತೀಚೆಗೆ ರಮೇಶ್ ಕತ್ತಿಯವರು ಪದಪ್ರಯೋಗ ಮಾಡಿದ್ದು ನೀವೆಲ್ಲ ನೋಡಿದ್ದೀರಿ, ನ್ಯೂಸು ಆಗಿದೆ ಸಾಕಷ್ಟು. ಮತ್ತು ನ್ಯೂಸ್ ಧರ್ಮ ಏನಪ್ಪ ಅಂದರೆ ಯಾರು ಏನು ಹೇಳ್ತಾರೆ ಅದರಿಂದ ಸಮಾಜದ ಪರಿಣಾಮ ಏನಾಗ್ತದೆ, ಜೊತೆಗೆ ರಾಜಕೀಯ ಆಳ ನಿರಾಳೇನು, ಇದೆಲ್ಲದರ ಬಗ್ಗೆಯೂ ನ್ಯೂಸ್ ಎನಾಲಿಸಿಸ್ ಮಾಡಬೇಕಾಗ್ತದೆ. ಆ ದಿಶೆಯಲ್ಲೇ ನ್ಯೂಸ್ ಎಂದಿ ಬಂದಾಗಿದೆ. ಅದರ ವಿರುದ್ಧವಾಗಿ ಇಂಥ ಪದ ಬಳಕೆ ಮಾಡಿದ್ದಕ್ಕಾಗಿರ್ಬೋದು ಅಥವಾ ಇನ್ನೊಂದೇನಪ್ಪ ಅಂತಂದ್ರೆ ಸ್ವತಃ ತಾವು ಅಂದರೆ ಜಾರಕಿಹೊಳಿ ಸಹೋದರರು ನಮ್ಮ ರಮೇಶ್ ಕತ್ತಿಯವರಿಗೆ ಉತ್ತರ ನೀಡುವುದಕ್ಕಿಂತಲೂ ತಮ್ಮ ಅಭಿಮಾನಿ ಬಳಗದಿಂದ ಇದು ನೋವಿನ ವಿಷಯಪ್ಪ, ಇದು ಖಂಡನೀಯ ಅಂತ ಹೇಳುವಂಥ ಒಂದು ಹಾದಿ ಹಿಡಿದು ನಿಜವಾಗಿಯೂ ಪ್ರಜಾಸತ್ತಾತ್ಮಕವಾಗಿ ಒಳ್ಳೆಯ ಹೆಜ್ಜೆ. ಯಾಕೆ ನಮ್ಮಲ್ಲಿ ಬೇಕು ವಿರೋಧ ಪಕ್ಷ, ವಿರೋಧ ಮಾಡೋರು ಬೇಕು. ಆದರೆ ವಿರೋಧ ಹೇಗಿರ್ಬೇಕಪ್ಪ ಅಂತಂದ್ರೆ ಸಂವಿಧಾನದ ನೆಲೆಗಟ್ಟಿನಲ್ಲಿ ಇರಬೇಕಾಗಿದೆ. ಸಂವಿಧಾನದ ಅಡಿಯಲ್ಲಿ ತಪ್ಪು ಮಾಡಿದರೆ ಟೀಕೆ ಮಾಡಿ ತೋರಿಸಲಿ, ಜನಕ್ಕೆ ತಿಳಿಸಲಿ ಇವ್ರು ಏನು ಮಾಡ್ತಾಯಿದ್ದಾರೆ. ಜಾಗದ ಅಧಿಕಾರದಲ್ಲಿದ್ದವ್ರು ತಪ್ಪು ಮಾಡ್ತಾ ಇರ್ತಾರೆ, ತಪ್ಪು ಆಗ್ತಾ ಇರ್ತಾವ. ಅಂಥ ತಪ್ಪುಗಳೇನಿದ್ರೆ ಅದನ್ನು ಓಪನ್ ಆಗಿ ಹೇಳುವಂಥದ್ದು ನಮ್ಮ ನ್ಯೂಸದ ಧರ್ಮ ಅಥವಾ ನಾವು ತಿಳ್ಕೊಂಡಿದ್ದು ಜರ್ನಲಿಸಮ್. ಯಾಕಂದ್ರೆ ನಿಜವಾಗಿಯೂ ಇವತ್ತು ಯೂಟ್ಯೂಬರ್ಸ್ ಯಾರು ರಿಜಿಸ್ಟರ್ಡ್ ಅದಾರೋ ಅನ್ರಿಜಿಸ್ಟರ್ಡ್ ಅದಾರೋ